ಬರ್ರಿ ಆರಾಮ ಎಲ್ಲ ನೋಡ್ಯಾರ ಯಾರ್ರಿ ಇವ್ರಿ ಚಲೋ ಅದಾರ್ರಿ ಚಲೋ ಅದಾರ್ರಿ ದೇವ್ರಿ ಬಂದಿದಾರ ಆಯ್ತು ರೀ ದೇವ್ರೇ ಡಾಕ್ಟ್ರಿಗೆ ಯಾವಾಗಲೂ ದೇವ್ರೇ ಅನ್ನೋದು ನೋಡ್ರಿ ನಾವು ಪೇಷಂಟ್ಸ್ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಪೇಷಂಟ್ಸೇ ಸಾಕು ನಾವೇನು ಚೆಕ್ ಮಾಡೋದೇ ಬೇಡ ಡಾಕ್ಟ್ರ್ ದೇವ್ರಿದ್ದಂಗೆ ಅಂತ ಹೇಳ್ಬಿಡ್ತಾರೆ ಸರಿ ಇಲ್ಲ ಅಂದರೆ ಅಲ್ಲಿಂದ ಹೇಳ್ಕೊಂಡ್ಬರ್ತಾರೆ ಮೇಡಮ್ ಡಾಕ್ಟ್ರು ಸರಿ ಇಲ್ಲ ಮೇಡಮ್ ಡಾಕ್ಟ್ರು ಸರಿ ಇಲ್ಲ ಅಂತ ಡಾಕ್ಟ್ರ್ ಕಂಡಾಗ ನೀರು ಬಂದ್ಬಿಡುತ್ತೆ ನೋಡ್ರಿ ಅದನ್ನು ಹೇಳಿದ್ದಾರೆ ನಮ್ಮ ಶವಗಾರದು ಅಂದ್ರೆ ಈ ಹೆಣವನ್ನ ಎಲ್ಲ ಪೋಸ್ಟ್ ಮಾರ್ಟಮ್ ಮಾಡಿ ಅದನ್ನೆಲ್ಲ ರೆಡಿ ಮಾಡ್ಲಿಕ್ಕೆ ಆ ಕಟ್ಟಡ ಒಂದು ಅವರಿಗೆ ಬೇಕಾಗಿದೆ ಅಂತ ಹೇಳಿದ್ದಾರೆ ಮತ್ತೆ ಇದು ಇನ್ನೊಂದು ಹೇಳಿದ್ರಲ್ಲ ನೀವು ಹೊಸ ಶವಗಾರ ಕೋಣೆ ನಿರ್ಮಾಣ ಆಗಿಲ್ವಾ ಅದು ಕಷ್ಟ ಆಗ್ತಾ ಇದೆ ಅದನ್ನ ಶಿಫ್ಟ್ ಮಾಡಬೇಕು ಇದನ್ನ ಖಂಡಿತವಾಗ್ಲೂ ನಾನು ಐ ವಿಲ್ ಗೆಟ್ ಇಟ್ ಇದು ನೋಡೋಣ ಇದು ನಮ್ಮ ಇವ್ರಿಗೆ ತಗೊಳ್ಳಿ ನಮ್ಮ ಆಯುಕ್ತರಿಗೆ ತಗೊಳ್ಳಿ ಆರೋಗ್ಯ ಇಲಾಖೆಯವ್ರದ್ದು ಆಮೇಲೆ ಇನ್ನೊಂದು ಏನಂತಂದರೆ ಆಸ್ಪತ್ರೆ ಇದೆಲ್ಲ ಹೇಳಿದ್ದೀನಿ ಐ ಮಾಸ್ಕ್ ಲೈಟು ಅದೇ ಮೇನು ಶವಗಾರದ್ದು ಒಂದು ಆಮೇಲೆ ಇಲ್ಲಿರೋ ಕೆಲಸ ಮಾಡೋರಿಗೆ ಕ್ವಾರ್ಟರ್ಸ್ ಇಲ್ಲದೆ ಇರೋದ್ರಿಂದ ಡಾಕ್ಟರ್ಗಳು ಎಲ್ಲಾ ಕಡೆ ಅಂದ್ರೆ ದೂರದಿಂದ ಬರಬೇಕಲ್ಲ ಇಷ್ಟೇ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಸೊ ಇಲ್ಲಿ ಯಾವುದೇ ಥರ ಅವ್ರಿಗೆ ಒಂದು ಕ್ವಾರ್ಟರ್ಸ್ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಕಷ್ಟ ಆಗ್ತಿದೆ ಅಂತಲೂ ಸಹ ನನಗೆ ಕೊಟ್ಟಿದ್ದಾರೆ ಇದೆಲ್ಲವನ್ನು ನಾನು ಸರ್ಕಾರದ ಜೊತೆ ಡಿಸ್ಕಸ್ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲರಿಗೂ ತರ್ತೇನೆ ಆದಷ್ಟು ಏನೆಲ್ಲ ಮಾಡ್ಬೋದು ಅದನ್ನು ಖಂಡಿತವಾಗ್ಲಿ ಪ್ರಾಮಾಣಿಕವಾಗಿ ಆಯೋಗ ಅದ್ರ ಜೊತೆ ನಿಂತಿರುತ್ತೆ ಮಾಡಿಸ್ಲಿಕ್ಕೆ ಅಂತ ಹೇಳ್ತಾ ಏನು ಈ ಚರಂಡಿ ಎಲ್ಲ ಓಪನ್ ನೋಡ್ತಾರಲ್ಲ ನೀರೆಲ್ಲ ನಿಂತವ ಅದರಿಂದ ಸೊಳ್ಳೆಗಳ ಕಾಟ ಮಕ್ಳಿಗೆ ಕಾಯಿಲೆ ಇಷ್ಟೆಲ್ಲ ನನಗೆ ಲೆಟರ್ ಕೊಟ್ಟವ್ರೆ ಅಲ್ಲಪ್ಪ ಲೈಟ್ ಹಾಕ್ಲಿಕ್ಕೆ ಏನ್ ಪ್ರಾಬ್ಲಮ್ ಅದ ನಿಮಗೆ ಮತ್ತ ಈಗ ಒಂದ್ ನಿಮಿಷ ಇಲ್ಲಿ ಕೇಳ್ರಿ ಈಗ ಈಟ್ ಮಂದಿ ಬಂದಾರ ಇಲ್ಲಿ ಒಬ್ರಲ್ರಿ ಎಲ್ಲರೂ ಬಂದಾರ್ರಿ ಒಬ್ರಂದ್ರೆ ಸುಳ್ಳು ಆಗ್ತದಲ್ರಿ ಈಗ ಒಂದು ಕೆಲಸ ಮಾಡ್ರಿ ಈಗ ನಾನು ನಾಡಿದ್ದು DC ಆಫೀಸ್ನಲ್ಲಿ ರಿವ್ಯೂ ತಗೊಳ್ತಾ ಇದ್ದೀನಿ ಬಿಜಾಪುರದ್ದು ನೀವು ಚೀಫ್ ಆಫೀಸರ್ ನೀವು ಬರ್ರಿ ಕಂಪಲ್ಸರಿ ಬರಲೇಬೇಕ್ರಿ ಆಯ್ತ್ರಿ ಬರ್ರಿ ಇಲ್ಲಿ ಏನದ ಮಾಂತೇಶ್ ನಗರಕ್ಕೆ ನೀವು ವಿಸಿಟ್ ಮಾಡಿ ನೀವು ವಿಸಿಟ್ ಮಾಡಿರೋ ಫೋಟೋ GPS ಇಂದ ಅಲ್ಲಿ ಲೈಟ್ಗಳು ಏನು ಸಮಸ್ಯೆ ಅದ ಇಲ್ಲಿ ಇವು ತಂಗಿಗೆ ನಿಮ್ಮ ನಂಬರ್ ಕೊಟ್ಟಿರ್ತೀನಿ ಅವರೇ ಕೂತು ಮಾತಾಡ್ತಾರೆ ನೋಡ್ರಿ ಅಲ್ಲಿ ಏನದ ನೀವೇ ವಿಸಿಟ್ ಮಾಡಿ ಆ ಸಮಸ್ಯೆಗಳದೆಲ್ಲ ಒಂದು ಲಿಸ್ಟ್ ಮಾಡಿಕೊಂಡು ಏನು ಮಾಡ್ಬೋದು ಅದನ್ನೆಲ್ಲವನ್ನ ಮಾಡಿ ಅಲ್ಲಿ ನೀವು DC ಆಫೀಸಿಗೆ ಬಂದಾಗ ನೀವು ಅದ್ರದ್ದು ಏನಿದೆ ಅದನ್ನ ನಮಗೆ ಬ್ರೀಫ್ ಮಾಡಿ ಓಕೆ ನಮಸ್ಕಾರ ಇವತ್ತು ಮುದ್ದೇಬಿಹಾಳದ ತಾಲೂಕು ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದೀನಿ ಈಗ ಒಂದು ಖುಷಿ ಏನಂತಂದರೆ ನಾನು 1.5 ವರ್ಷಕ್ಕೆ ಮುಂಚೆ ಬಂದಾಗ ಇಲ್ಲಿ ನಮ್ಮ ಗ್ರೂಪ್ ಡಿ ಸಿಬ್ಬಂದಿಗಳಿಗೆ 3,000 ಕೈಯಲ್ಲಿ ಕೊಡ್ತಾಯಿದ್ರು ಆದರೆ ಸರ್ಕಾರ ಹಂಗೆ ಕೊಡಲ್ಲ ಏಜೆನ್ಸಿಗೆ MOU ಸೈನ್ ಮಾಡಿಸ್ಕೊಂಡು ಇಷ್ಟೇ ರೊಕ್ಕ ಕೊಡಬೇಕಂತ ಕೊಟ್ಟಿರ್ತಾರೆ ನಾವು ಬಂದು ಹೋದ ನಂತರ ಆ ಸಿಬ್ಬಂದಿಗಳಿಗೆಲ್ಲ ಇವಾಗ 12,000 ಅವ್ರ ಅಕೌಂಟಿಗೆ ಆಗ್ತಾ ಇದ್ದಾರೆ ಬಟ್ ಆದರೆ ಇನ್ನೂ ದುರಂತ ಏನಂದರೆ ನಮ್ಮ ಸಿಬ್ಬಂದಿಗಳಿಗೆ ಅವ್ರ ESI PF ಕಟ್ಟಾಗ್ತಾ ಇದೆ ಅದೇನು ಅನ್ನೋದೇ ಗೊತ್ತಿಲ್ಲ ಈ ಥರ ನಾವು ಇನ್ನೂ ಆ ಸ್ಥಿತಿಯಲ್ಲಿ ಇದ್ದೀವಲ್ಲ ಅನ್ನೋದೇ ನನಗೆ ಬೇಜಾರಾಗ್ತಾ ಇದೆ ಗ್ರೂಪ್ ಡಿಯಲ್ಲಿ ವರ್ಕ್ ಮಾಡ್ತಾ ಇರೋ ಪ್ರತಿಯೊಬ್ಬರು ನಾನ್ ಕ್ಲಿನಿಕಲ್ಸ್ ಇರಲಿ ಯಾರೇ ಇರಲಿ ಅವರೆಲ್ಲರಿಗೂ ಸರ್ಕಾರದಿಂದ ದುಡ್ಡು ಹಾಕಬೇಕಾದ್ರೆ ಏಜೆನ್ಸಿ ಕೊಡಬೇಕಾದ್ರೆ ಏಜೆನ್ಸಿಯವ್ರು ಕೊಡಬೇಕಾದ್ರೆ ESI PF ಮತ್ತು ವೆಲ್ಫೇರ್ ಫಂಡ್ದು 3 ಕಟ್ಟಾಗತ್ತೆ ಎಲ್ಲರನ್ನೂ ಕೂಡಿಸಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ವೆಲ್ಫೇರ್ ಫಂಡ್ ಅವ್ರ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಸ್ಕಾಲರ್ಶಿಪ್ ಇರ್ತದೆ ಏನೂ ಗೊತ್ತಿರಲ್ಲ ಇವ್ರಿಗೆಲ್ಲರಿಗೂ ನೀವು ಒಂದು ಆರ್ಗನೈಸ್ ಮಾಡಿ ನೀವು ನನಗೆ ಕಳಿಸ್ಕೊಡ್ಬೇಕ್ರಿ ಆ ಪ್ರೋಗ್ರಾಮ್ದು ಇಲ್ಲಿ ಯಾರ್ಯಾರು ಎಲ್ಲ PF ESI ತೊಗೋತಿದ್ದೀರಲ್ಲ
ಏಜೆನ್ಸಿ ಇದ್ರು ಯಾರ್ಯಾರು ಪೇಮೆಂಟ್ ತೊಗೊಳ್ತೀರಿ ಅವರೆಲ್ಲರಿಗೂ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹೇಳಿದ್ದೀನಿ ಡಾಕ್ಟ್ರಿಗೆ. ಮತ್ತು ನಮ್ಮ ಇಲ್ಲಿ ಮೊದಲು 180ರಿಂದ 100 ತನಕ ಡಿಲಿವರಿ ಆಗ್ತಿತ್ತು. ಈಗ 120, 130 ಅಲ್ಲಿ ತನಕ ಇಂಪ್ರೂವ್ ಆಗಿದೆ. ಮತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಭಾಳಷ್ಟು ಈಗ ಕಂಪೇರ್ ಮಾಡಿದ್ರೆ ಎಲ್ಲ ನಮ್ಮದು RO ಇಲ್ಲೇ ಇದೆ, ಸೆಂಟ್ರಲ್ RO, ಇಲ್ಲಿಂದನೇ ನೀರನ್ನೆಲ್ಲ ಕೊಡ್ತಾರೆ. ಮತ್ತು ಏನಂತಂದರೆ ಶಾಕಿಂಗ್ ಏನಂದರೆ ನಮ್ಮ ಬಾಗಲಕೋಟೆಗಿಂತ ಜಾಸ್ತಿ ಇಲ್ಲಿ ಗಂಡು ಹೆಣ್ಣುಮಕ್ಕಳ ರೇಷಿಯೋ ಡಿಫ್ರೆನ್ಸ್ ಇದೆ. ಇಲ್ಲಿ 936 ಹೆಣ್ಮಕ್ಳಿದ್ರೆ 1000 ಗಂಡು ಮಕ್ಕಳಿದ್ದಾರೆ. ಅದು ಹಂಗಿರೋದಿಲ್ಲ. ಪ್ರಕೃತಿ ದತ್ತವಾಗಿ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ, ಗಂಡು ಮಕ್ಕಳು ಕಡಿಮೆ ಇರ್ತಾರೆ. ಇಲ್ಲಿ ಅದರ ಅಂತರ ತುಂಬ ಇದೆ. ನಾವು ಬಾಗಲಕೋಟೆ ಗದಗ ಕಂಪೇರ್ ಮಾಡಿದ್ರು ಇಲ್ಲಿ ಜಾಸ್ತಿ ಇದೆ. ನೋಡೋಣ, ನಾನು ಮಿಜಾಪುರದ ಜಿಲ್ಲಾ ಆಸ್ಪತ್ರೆ ಮತ್ತು ತಾಯಿ ಮಗುವಿನ ಆಸ್ಪತ್ರೆ ವಿಸಿಟ್ ಮಾಡ್ತೀನಿ, ಅಲ್ಲಿ ನೋಡಬೇಕು ಏನಾಗುತ್ತೆ ಅಂತ. ಇದು ಒಳ್ಳೆಯದಲ್ಲ. ಎಲ್ಲೋ ಇದನ್ನು ಒಂದು ಸೂಕ್ಷ್ಮವಾಗಿ ಏನು ತೋರಿಸುತ್ತೆ ಅಂತಂದರೆ, ಎಲ್ಲೋ ಫಸ್ಟೇ ಹೋಗಿ ಗರ್ಭ ಧರಿಸಿದ ಮಗಳನ್ನು ಕರ್ಕೊಂಡೋಗಿ ಸ್ಕ್ಯಾನಿಂಗ್ ಮಾಡಿ ಹುಡುಗ ಇದ್ದಾನೋ ಹುಡುಗಿ ಇದ್ದಾಳೋ ಅಂತ ಚೆಕ್ ಮಾಡಿಸಿ, ಹುಡುಗ ಇದ್ದರೆ ಕಂಟಿನ್ಯೂ ಮಾಡೋದು ಗರ್ಭನ, ಇಲ್ಲ ಅಂತಂದರೆ ಅಲ್ಲೇ ಮಗುವನ್ನು ಅಬಾರ್ಟ್ ಮಾಡಿಸೋದು. ಎಲ್ಲೋ ಒಂದು ಸ್ಮೆಲ್ ಬರುತ್ತೆ ಇದನ್ನು ನೋಡಿದ ತಕ್ಷಣ. ಇದು ಎಲ್ಲಿ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಆರೋಗ್ಯ ಇಲಾಖೆ ಭಾಳ ಸೂಕ್ಷ್ಮವಾಗಿ ಗಮನಿಸಿ ಕಾನೂನು ಕ್ರಮ ತಗೊಂಡು ಅವೇರ್ನೆಸ್ನ ಭಾಳ ದೊಡ್ಡ ಮಟ್ಟಕ್ಕೆ ಮೂಡಿಸ್ಬೇಕಾಗಿದೆ. ಮತ್ತು ಇಲ್ಲಿ ಆಸ್ಪತ್ರೆಗೆ ಇವ್ರಿಗೆ ಇಲ್ಲಿ ಜನ ಆಚೆ ಬಂದರೆ ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ. ಮತ್ತು ಐ ಮಾಸ್ಕ್ ಲೈಟ್ ಬೇಕಂತ ಹೇಳಿದ್ದಾರೆ. ಮತ್ತು ವಾಹನ ನಿಲುಗಡೆಗೆ ಮತ್ತು ಆ್ಯಂಬುಲೆನ್ಸ್ ನಿಲ್ಲಿಕ್ಕೂ ಜಾಗ ಇಲ್ಲ. ಮತ್ತು ಕಾಂಪೌಂಡ್ ಗೋಡೆ ಕೇಳಿದ್ದಾರೆ. ಹಲವಾರು ಆಸ್ಪತ್ರೆಯ ಏನೇ ಮತ್ತು ಸಿಬ್ಬಂದಿಗಳ ಕೊರತೆ ಇದೆ. ಎಲ್ಲವೂ ನನಗೆ ಕೊಟ್ಟಿದ್ದಾರೆ. ನಾನು ನಾಡಿದ್ದು DC ಆಫೀಸ್ನಲ್ಲಿ ರಿವ್ಯೂ ಮಾಡೋ ಟೈಮಿಗೆ ಇದನ್ನು DC ಮತ್ತು ನಮ್ಮ DHO ಮತ್ತು ನಮ್ಮ ರಾಜ್ಯದ ಆರೋಗ್ಯ ಇಲಾಖೆಯ ಆಯುಕ್ತರ ಜೊತೆ, ಸರ್ಕಾರದ ಜೊತೆನೂ ಸಹ ನಾನು ಇದನ್ನೆಲ್ಲವನ್ನು ಡಿಸ್ಕಸ್ ಮಾಡ್ತೇನೆ. ಮತ್ತು ಇದನ್ನೆಲ್ಲವನ್ನು ಮಾಡಲಿಕ್ಕೆ ನಾನು ಪತ್ರವನ್ನು ಬರೀತೀನಿ ಅಂತ ಹೇಳ್ತಾ ನನ್ನ ವಿಸಿಟ್ ಮುಗಿಸಿದ್ದೀನಿ.